ತುಂಬಾ ಜನ ಪೇಷಂಟ್ ಬಂದವರೆಲ್ಲ ನನಗೆ ಸರ್ ಪೈಲ್ಸ್ ಅಂದ್ರೇನು, ಫಿಸ್ಟುಲಾ ಅಂದ್ರೇನು, ಫಿಶರ್ ಅಂದ್ರೇನು ಅಂತ ಕೇಳ್ತಾರೆ. ಸೊ ಇವತ್ತು ಫಿಸ್ಟುಲಾ ಅಂದ್ರೆ ಏನು ಅಂತ ಹೇಳ್ತೀನಿ. ಯೂಶಲಿ ನಿಮ್ ಗುದದವರದಲ್ಲಿ ಎಲ್ಲೋ ಒಂದ್ ಕಡೆ ಕುರ ತರ ಬಂದಿರುತ್ತೆ. ಆ ಕುರದಿಂದ ಪಸ್ ಬರ್ತಾ ಇರುತ್ತೆ, ಗಾಯ ಇರುತ್ತೆ, ಗಾಯ ಮೋಷನ್ ಜಾಗಕ್ಕೆ ಕನೆಕ್ಟ್ ಆಗಿರುತ್ತೆ, ಅಲ್ಲಿಂದ ಪಸ್ ಬರ್ತಾ ಇರುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಹೇಳಿದ್ರೆ, ಇದನ್ನ ಮೆಡಿಸಿನ್ ಅಂತೂ ಕ್ಯೂರ್ ಮಾಡಕ್ ಚಾನ್ಸೇ ಇಲ್ಲ. ಮೆಡಿಸಿನ್ ಆಗ್ಲಿ, ಇಂಜೆಕ್ಷನ್ ಆಗ್ಲಿ, ಆಯಿಂಟ್ಮೆಂಟ್ ಆಗ್ಲಿ, ಇದರಿಂದ ಕ್ಯೂರ್ ಮಾಡಕ್ ಚಾನ್ಸೇ ಇಲ್ಲ. ಸರ್ಜರಿ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಸೆಟಾನ್ ಹಾಕ್ಬೇಕು, ಇಲ್ಲಾಂದ್ರೆ ಶಾರಸೂತ್ರ ಅಂತ ಮಾಡ್ತಾರೆ ನಮ್ಮ ಆಯುರ್ವೇದದಲ್ಲಿ, ಅದನ್ನ ಮಾಡ್ಬೇಕು. ಒಂದೊಂದು ಪೇಷಂಟ್ಗಳು ಏನಾಗುತ್ತೆ, ಒಂದ್ಸಲ, 2 ಸಲ, 3 ಸಲ, 6 ಸಲ, 10 ಸಲ ಆಪರೇಷನ್ ಆಗಿರುತ್ತೆ. ಸೊ ಅವರು ಡಿಪ್ರೆಷನ್ ಹೋಗ್ತಾ ಇರ್ತಾರೆ. ಸೊ ಅವಾಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಹೋಗ್ಬೇಕು. ಅವ್ರ ಹತ್ರ ಹೋಗಿ ನೀವು ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಿಸ್ಕೊಬೇಕು. ಕೊಲೊನೋಸ್ಕೋಪಿ, ಬ್ಲಡ್ ಟೆಸ್ಟ್, MRI ಸ್ಕ್ಯಾನ್, ಅದೆಲ್ಲ ಆದ್ಮೇಲೆ ಅವ್ರು ಕಂಡುಹಿಡಿತಾರೆ ಏನ್ರಿಂದ ಫಿಸ್ಟುಲಾ ಬರ್ತಾ ಇದೆ. ಇಲ್ಲ ಕ್ರಾನ್ಸ್ ಇಂದ ಬಂದಿದ್ಯಾ, ಇಲ್ಲ ಅಂತ ಹೇಳಿದ್ರೆ ಬರೀ ಇನ್ಫೆಕ್ಷನ್ ಇಂದ ಬಂದಿದ್ಯಾ, ಇಲ್ಲ ಏನಾದ್ರು TB ಏನಾದ್ರು ಆಗಿದ್ಯಾ, ಒಂದೊಂದ್ಸಲ ಕ್ಯಾನ್ಸರ್ ಕೂಡ ಆಗಿರುತ್ತೆ. ಕ್ರಾನ್ಸ್ ಎಲ್ಲ ತರದ್ರೆ ಮೆಡಿಸಿನ್ ಅಲ್ಲಿ ಕೊಡ್ತಾರೆ ಟ್ರೀಟ್ಮೆಂಟ್, ಇಲ್ಲ ಅಂತ ಹೇಳಿದ್ರೆ ಸರ್ಜರಿ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಫಿಸ್ಟುಲಾ 100% ಕ್ಯೂರ್ ಆಗುತ್ತೆ. ಬಟ್ ನೀವು ಕರೆಕ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕು, ಕರೆಕ್ಟ್ ಎವ್ಯಾಲ್ಯೂಯೇಷನ್ ಆಗಬೇಕು, ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೋಬೇಕು. ಫಿಸ್ಟುಲಾ ಕ್ಯೂರ್ ಮಾಡಬಹುದು.